ಬ್ರೋನಿ ವೇರ್ ಅನ್ನೋ ಲೇಖಕಿ ಬರೆದಂತಹ ದ ಟಾಪ್ 5 ರಿಗ್ರೆಟ್ಸ್ ಆಫ್ ಡೈಯಿಂಗ್ ಅನ್ನೋ ಅದ್ಭುತ ಪುಸ್ತಕದ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ಬೋದು. ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸಾಯುವ ಹಂತದಲ್ಲಿದ್ದ ನೂರಾರು ಜನರನ್ನ ಮಾತನಾಡಿಸಿದಾಗ ಸಿಕ್ಕಂತಹ 5 ಕಠೋರ ಸತ್ಯಗಳ್ಯಾವುದು ಗೊತ್ತಾ? ಮೊದಲನೆಯದು, ನಾನು ನನ್ನ ಜೀವನವನ್ನ ಇತರರಿಗಾಗಿ ಬದುಕಿದೆ ಅನ್ನುವಂಥದ್ದು. ಸಮಾಜ ಏನನ್ನುತ್ತೋ, ಮನೆಯವರೇನು ಅನ್ಕೊಳ್ತಾರೋ ಅಂತಲೇ ನಮಗಾಗಿ ಬದುಕೋದನ್ನ ನಾವು ಮರೆತು ಬಿಡ್ತೇವೆ. ಎರಡನೆಯದು, ಹೇಳದೆ ಉಳಿದಂತಹ ಪ್ರೀತಿ. ಮನಸ್ಸಿನಲ್ಲಿ ಅತೀವವಾದ ಪ್ರೀತಿ ಇದ್ದರೂ ಅದನ್ನ ವ್ಯಕ್ತಪಡಿಸೋಕೆ ನಾವು ಸಂಕೋಚ ಪಡ್ತೇವೆ. ಪ್ರೀತಿ ಪಾತ್ರರನ್ನ ಪ್ರೀತಿಸ್ತೇನೆ ಅಂತ ಹೇಳದೇ ಇಲ್ಲ ಅನ್ನೋದು ಕೊನೆಯಲ್ಲಿ ದೊಡ್ಡ ನೋವಾಗಿ ಉಳಿತದೆ. ಮೂರನೆಯದು, ನನ್ನವರ ಜೊತೆ ಸಮಯ ಕಳೆಯಲಿಲ್ಲ ಅನ್ನುವಂಥದ್ದು. ಎಷ್ಟೋ ಬಾರಿ ಕೆಲಸದ ಒತ್ತಡದಲ್ಲಿ ನಮ್ಮ ಮನೆಯವರು ಮತ್ತು ಪೋಷಕರ ಜೊತೆ ಕಳೆಯಬೇಕಿದ್ದ ಸುಂದರ ಕ್ಷಣಗಳನ್ನು ನಾವು ಮಿಸ್ ಮಾಡ್ಕೊಳ್ತೇವೆ. ನಾಲ್ಕನೆಯದು, ಇನ್ನೂ ಹೆಚ್ಚು ಜಗತ್ತನ್ನ ನೋಡಬೇಕಿತ್ತು ಅನ್ನುವಂಥದ್ದು. ಒಂದೇ ಕಡೆ ಕಟ್ಟಿ ಹಾಕಿದಂತೆ ಜೀವನ ಕಳೆದು ಬಿಟ್ಟೆ, ಈ ಸುಂದರ ಪ್ರಪಂಚವನ್ನ ತಿರುಗಾಡಿ ನೋಡಲಿಲ್ಲ ಅನ್ನೋದು ಎಷ್ಟೋ ಜನರ ಕೊರಗು. ಐದನೆಯದು ಮತ್ತು ಅತಿ ಮುಖ್ಯವಾದದ್ದು, ಅಗತ್ಯಕ್ಕಿಂತ ಹೆಚ್ಚು ಕೆಲಸ ಮಾಡಿದೆ ಅನ್ನುವಂಥದ್ದು. ಬದುಕಲಿಕ್ಕಾಗಿ ಕೆಲಸ ಮಾಡಬೇಕೆ ಹೊರತು ಕೆಲಸಕ್ಕಾಗಿಯೇ ಬದುಕಬಾರದು ಅನ್ನೋ ಸತ್ಯ ನಮಗೆ ಕೊನೆಯಲ್ಲಿ ಅರಿವಾಗಿದೆ. ಹಾಗಾಗಿ ಒಂದು ದಿನ ಬದುಕೋಣ ಅಂತ ಕಾಯ್ಬೇಡಿ, ಇವತ್ತೇ ಬದುಕಿ. ಯಾಕಂದ್ರೆ ಮುಟ್ಟದೆ ಉಳಿದ ಕನಸುಗಳೇ ಜೀವನದ ಅತಿ ದೊಡ್ಡ ಶಿಕ್ಷೆ. ಈ 5ರಲ್ಲಿ ನಿಮಗೆ ಅತಿ ಹೆಚ್ಚು ಕಾಡ್ತಾ ಇರುವಂತಹ ಅಥವಾ ನೀವು ಈಗ ಮಿಸ್ ಮಾಡ್ಕೊಳ್ತಾ ಇರುವಂತಹ ವಿಷಾದ ಯಾವುದು? ಕಮೆಂಟ್ ಮಾಡಿ.